ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳನ್ನ ಗೆಲ್ಸಿದೀರಾ. ಗೆಲ್ಸಿದಾದ್ಮೇಲೆ ಅವ್ರೇನು ಕೆಲಸ ಮಾಡ್ತಾ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸೋಲ್ಸೋದನ್ನು ಕೂಡ ಕಲ್ತ್ಕೋಬೇಕು. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ಗೆ ಸೋಲ್ಸಿದ್ರೆ ಅವಾಗ ಹೊಸ ಪಕ್ಷಗಳಿಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೆ ಕೆಲಸ ಮಾಡುತ್ತೆ. ಅವ್ರಿಗೆ ಭಯನೇ ಇಲ್ವಲ್ಲ. ಇನ್ನೊಂದು 3 ಜನ ಕಳ್ಳರು, ಅವ್ರಿಗೇನಾದ್ರು ಭಯ ಇದೆಯಾ? ನಾವಾದ್ಮೇಲೆ ನೀವ್ ಹೊಡ್ಕೊಳ್ಳಿ, ನೀವಾದ್ಮೇಲೆ ಅವ್ರು ಹೊಡ್ಕೊಳ್ಳಿ ಅಂತೇಳಿ ಕಳ್ತನ ಮಾಡ್ಕೊಂಡು ಆರಾಮಾಗಿದ್ದಾರೆ. ಏನು ಉದಾಹರಣೆ ತಗೊಳ್ಳಿ, ನಿಮ್ದೀಗ ಸರ್ಕಾರಿ ಆಸ್ಪತ್ರೆ ಇದೆ, ಅಲ್ಲಿ ಉತ್ತಮ ಚಿಕಿತ್ಸೆ ಸಿಗ್ತಾ ಇದೆಯಾ? ಇಲ್ಲಿ ಯಾವ್ದೋ ಒಂದು ನಾಡ ಕಚೇರಿ ಇರುತ್ತೆ, ಅಲ್ಲೋದಾಗ ಲಂಚ ತಗೊಳ್ಕೊಳ್ಳದೆ ಕೆಲಸ ಮಾಡ್ತಾ ಇದ್ದಾನ? ಇಲ್ಲೇ ಪೊಲೀಸ್ ಕಚೇರಿ ಏನೋ ಪೊಲೀಸ್ ಸ್ಟೇಷನ್ ಇದೆ, ನೀವೇನಾದ್ರೂ ಕಂಪ್ಲೇಂಟ್ ಕೊಡಕ್ ಹೋದ ತಕ್ಷಣಕ್ಕೆ ತಗೊಳ್ತಾ ಇದ್ದಾರಾ? ಸಂಜೆವರೆಗೂ ಕಾಯಿಸಿ ಬೇರೆಯವ್ರಿಗೆಲ್ಲ ಫೋನ್ ಮಾಡಿ ಕೊನೆಗೆ ಅದೇನಾದ್ರು ತಗೊಳಂಗಿದ್ರೆ ತಗೊಳ್ತಾರೆ. ಹಾಗಾಗಿ ನಾವ್ ಹೇಳ್ತಾ ಇರೋದು ಇಷ್ಟೇ ಸಿಂಪಲ್. ಈ ವ್ಯವಸ್ಥೆಯನ್ನ ಯಾರು ಮಾಡ್ಕೊಂಡಿರೋದು? ಸರ್ಕಾರಿ ಆಸ್ಪತ್ರೆ ಯಾರಿಗೋಸ್ಕರ? ಸರ್ಕಾರಿ ಪೊಲೀಸ್ ಸ್ಟೇಷನ್ ಯಾರಿಗೋಸ್ಕರ? ಇಲ್ಲಿರುವಂತ ನಾಡ ಕಚೇರಿ, ತಹಸೀಲ್ದಾರ್ ಕಚೇರಿ ಯಾರಿಗೋಸ್ಕರ ಮಾಡಿರೋದು? ನಾವು ನಮ್ಮ ದುಡ್ಡನ್ನ ಕೊಟ್ಟು ನಮಗೆ ಇಟ್ಕೊಳಕ್ಕೆ ಅಂತ ಹೇಳಿ ಮಾಡ್ಕೊಂಡಿರೋ ಅಂತ ವ್ಯವಸ್ಥೆ. ಸರ್ಕಾರದವರು ನಮಗೆ ಸೇವೆ ಮಾಡ್ಲಿ, ಸೇವಾ ವಲಯ ಅಂತ ಹೇಳಿ ಮಾಡ್ಕೊಂಡಿರೋದು. ಹಾಗಾಗಿ ಉಚಿತವಾಗಿ ಎಲ್ಲ ಮಾಡ್ಕೊಡ್ಬೇಕು. ಆದ್ರೆ ಅವ್ರೇನು ಮಾಡ್ತಾ ಇಲ್ಲ. ನೀವೇನಾದ್ರೂ ಒಂದು ಅರ್ಜಿ ತೆಗೆದುಕೊಂಡು ಕೊಟ್ರೆ ತಿಂಗಳಾನ್ಗಟ್ಲೆ ಅವರು ಆ ಅರ್ಜಿಯನ್ನ ಇಟ್ಕೊಂಡು ಸುತ್ತಾ ಇರ್ತಾರೆ ನಿಮಗೆ. ನಾಳೆ ಬಾ, ಆಚೆ ನಾಡ್ ಬಾ, ಮೂರ್ ದಿನ ಬಿಟ್ಕೊಂಡ್ ಬಾ, 5 ದಿನ ಬಿಟ್ಕೊಂಡ್ ಬಾ, 1 ವಾರ ಬಿಟ್ಕೊಂಡ್ ಬಾ, 1 ತಿಂಗಳು ಬಿಟ್ಕೊಂಡ್ ಬಾ ಅಂತ. ಈ ರೀತಿ ಮಾಡ್ಬೋದಾ ಅಂತ ನಾವು ಪ್ರಶ್ನೆ ಕೇಳ್ತಾ ಇರೋದು. ಹಾಗಾಗಿ ನಾವು ಈಗ ಎಚ್ಚೆತ್ಕೊಳ್ಬೇಕಂತ ಕಾಲ ಬಂದಿದೆ. ಎಚ್ಚೆತ್ಕೊಂಡಾಗ ಮಾತ್ರ ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಕ್ಕಾಗತ್ತೆ, ಈ ವ್ಯವಸ್ಥೆಯನ್ನ ಸುಧಾರಣೆ ಮಾಡೋದಕ್ಕಾಗತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಮೇಲುಗೈ ಸಾಧಿಸ್ಬೇಕು. ಏನ್ ರಾಜ್ರ ಕಾಲದಲ್ಲಿ ಇದೀವ? ಈಗ ರಾಜ್ರ ಹೇಳ್ದಂಗೆ ಕೇಳ್ಬೇಕಾಗಿದ್ಯಾ? ನಾವು ಓಟ್ ಹಾಕೋದ್ರಿಂದ MLA ಆಗ್ತಾನೆ, MLAಗಳೆಲ್ಲ ಸೇರಿಸಿ ಮುಖ್ಯಮಂತ್ರಿ ಮಾಡ್ತಾರೆ. ನಮ್ ದುಡ್ಡಲ್ಲಿ ಅವರು ಐಷಾರಾಮಿ ಜೀವನ. ಅವನಿಗೊಂದು ಕಾರು, ಅವನಿಗೊಂದು ಬಂಗಲೆ, DC-ಗಳು, ತಹಸೀಲ್ದಾರ್ ಕಚೇರಿಗಳು, ಎಲ್ಲರೂ ಯಾರು? ಅವರೆಲ್ಲ ನಾವು ಸಂಬಳ ಕೊಡ್ತಾ ಇರೋದು. ನಮ್ಮ ಸಂಬಳದಲ್ಲಿ ಅವರು ಐಷಾರಾಮಿ ಜೀವನ ಮಾಡ್ಕೊಂಡು ನಮ್ಗೆ ಬಂದ್ಬಿಟ್ಟು ಅವಾಜ್ ಹೊಡ್ಕೊಂಡು ನಮ್ಗೇನೆ ಅವರು ನೀನೇ ಕಳ್ತನ ಮಾಡಿದ್ಯಾ ಅಂತ ಹೇಳೋಗ್ತಾರೆ ಎಷ್ಟೋ ಸರಿ. ನಾವು ಅವ್ರಿಗೆ ಸೆಲ್ಯೂಟ್ ಹೊಡಿತೀವಿ. ಬ್ರಿಟಿಷ್ ಕಾಲದಲ್ಲಿ ಇದೀವ? ಇದು ಬ್ರಿಟಿಷ್ ಕಾಲದಲ್ಲಿ ಇಲ್ಲ. ಈಗ ನಾವು ಪ್ರಜಾಪ್ರಭುತ್ವದಲ್ಲಿರೋದು. ಇಲ್ಲಿ ಆಳ್ವಿಕೆ ಮಾಡ್ತಾ ಇರೋದು ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷ್ ಅಲ್ಲ. ನಮ್ದೇ ಜನ ಭ್ರಷ್ಟ ರಾಜಕಾರಣಿಗಳು, ಇವತ್ತು ಭ್ರಷ್ಟ ಅಧಿಕಾರಿಗಳು ಸೇರ್ಕೊಂಡು ನಮ್ಮನ್ನ ಕಷ್ಟಕ್ಕೆ ದೂಕ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಬೆಲೆ ಏರ್ತಾ ಇದೆ. ನಾವು ತಿನ್ನೋ ಪದಾರ್ಥಗಳ ಬೆಲೆ ಏರಿಕೆ ಆಗ್ತಾ ಇದೆ. ಆಟೋಕ್ಕೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಹಾಕ್ಸ್ತಾ ಇದ್ರೆ ಬೆಲೆ ಏರಿಕೆ ಆಗ್ತಾ ಇದೆ. ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋದಕ್ಕೆ 25,000, 30,000, 40,000 ಫೀಸ್ ಕೇಳ್ತಾ ಇದ್ದಾರೆ ಸ್ಕೂಲ್ಗಳಲ್ಲಿ. ಯಾಕೆ ಉಚಿತ ಸ್ಕೂಲ್ ಇಲ್ಲ? ಗೌರ್ಮೆಂಟ್ ಶಾಲೆಯಲ್ಲಿ ಯಾಕೆ ಉತ್ತಮವಾದ ಶಿಕ್ಷಣ ಇಲ್ಲ? 1ನೇ ತರಗತಿಯಿಂದ PhD ವರೆಗೆ ನಮ್ಮ ಮಕ್ಕಳಿಗೆ ಉತ್ತಮವಾದ ಉಚಿತವಾದ ಶಿಕ್ಷಣ ಬೇಕೋ ಬೇಡವೋ? ಹೇಳೋಣ. ಬಂದಿದ್ಯಾ? ರೆಡಿಯಾಗಿ ಬಂದಿದ್ಯಾ? ಸಿಗ್ಬೇಕಾ ಬೇಡವಾ ಹೇಳೋ? ಗೌರ್ಮೆಂಟ್ ಕೊಡ್ಬೇಕು ತಾನೆ? ಯಾಕೆ? ಅವ್ರದ್ದು ಪ್ರೈವೇಟ್ ಸ್ಕೂಲ್ಗಳು ಇದಾವಲ್ವಾ, ಅವ್ರದ್ದು ಪ್ರೈವೇಟ್ ಸ್ಕೂಲ್ ತಕೊಂಡ್ಬಿಟ್ಟು ಫೀಸ್ ಕದಿಯಕ್ಕೆ, ನೀವು ಫೀಸ್ ಕಟ್ತಾನೆ ಇರಿ, ನಾವು ಉದ್ಧಾರ ಆಗ್ತಾ ಇರ್ತೀವಿ ಅಂತ. ನಾವೆಲ್ಲ ಮಾತಾಡಿಲ್ಲ, ನಾವೆಲ್ಲ ಕೇಳಿಲ್ಲ ಅಂದ್ರೆ ಇರೋ ಇನ್ನ 40,000 ಗೌರ್ಮೆಂಟ್ ಸ್ಕೂಲ್ ಇದಾವೆ, ಅವನ್ನೆಲ್ಲ ಮುಚ್ಚಾಕ್ಬಿಟ್ಟು ಪ್ರೈವೇಟ್ ಸ್ಕೂಲೇ ತೆಗಿಯೋದು ಇವ್ರು. ನಾವು 12,000, 15,000, 25 ಲಕ್ಷವರೆಗೂ ಫೀಸ್ ಕಟ್ಟಬೇಕು. ಪ್ರತಿ ದಿನವೂ ಕೂಡ ನಮ್ ಜೇಬ್ ಖಾಲಿ ಆಗ್ತಾ ಇದೆ ಹೊರತು ಜೇಬಿಗೆ ಯಾವ್ದಾದ್ರು ದುಡ್ಡು ಬರೋ ಮಾರ್ಗ ಇದೆಯಾ ಇವರು? ಯಾವ್ದು ಇಲ್ಲ. ಯಾವ್ದು ನರೇಗಾ ಯೋಜನೆ ಹೋಗಿ ಜಾಬ್ ಕಾರ್ಡ್ ಮಾಡಿಸ್ಕೊಂಡ್ರೆ ಅದ್ರಲ್ಲೂ ಲಂಚ. 250 ರೂಪಾಯಿ ನಿಮಗೆ ಕೊಡ್ತೀವಿ ಅಂದ್ರೆ 100 ರೂಪಾಯಿ ಅವನಿಗೆ ಕೊಡ್ಬೇಕು ಅಂತ ಹೇಳ್ತಾನ ಅವನು. ಇಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿರೋದು ಯಾರು? ಭ್ರಷ್ಟ ರಾಜಕಾರಣಿಗಳು. ನಾವು ಕೊಡುವಂತ ಸರ್ಕಾರದ ದುಡ್ಡು, ಸರ್ಕಾರದ ತೆರಿಗೆ ಹಣದಲ್ಲಿ ಇವತ್ತು ಈ ಎಲ್ಲಾ ವ್ಯವಸ್ಥೆಗಳು ನಡೀತಾ ಇದಾವೆ. ಆ ಹಣದಲ್ಲಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಅವರು. ಅವರಿಗೆ ಕಾರ್ಗಳು, ಬಂಗ್ಲೆಗಳು ಇರೋದಿಕ್ಕೆ, ದೊಡ್ಡ ದೊಡ್ಡ ಜಾಗಗಳು, ಚರ್ಚೆ ಮಾಡೋದಿಕ್ಕೆ ವಿಧಾನಸೌಧ, ಈ ತರದೆಲ್ಲ ನಿರ್ಮಾಣ ಮಾಡಿಕೊಂಡು ಯಾವತ್ತಾದ್ರೂ ಒಂದಿನ ಬಂದು ಜನರ ಕಷ್ಟ ಏನು ಅಂತ ಕೇಳಿದಾರ? ಏನ ಪ್ರಧಾನಿ ಬರ್ತೀನಿ ಅಂತ ಅಂದ್ಬಿಡ್ಲಿ ಊರ್ಗೆ, ಈ ಊರ್ ರಸ್ತೆ ಎಲ್ಲ ಧೂಳಿಲ್ದಂಗ್ ಮಾಡ್ಬಿಡ್ತಾರೆ ಒಂದು ದಿನಕ್ಕೆ. ಏನು ಒಂದಿನ? ಹಂಗ ನಮ್ಗೆ ನಾವು ಧೂಳಲ್ಲೇ ಸಾಯ್ಬೇಕು. ಪ್ರಧಾನಿ ಬಂದ್ರೆ ಮಾತ್ರ ಈ ರೋಡ್ ಸರಿ ಆಗ್ಬೇಕಾ? ನಾವು ಬಂದ್ರು ಸರಿಯಾಗಿರ್ಬೇಕಾ? ಇದು ಪ್ರತಿದಿನ ಓಡಾಡೋ ಅಂತ ಜನಕ್ಕೆ ಇದು ಚೆನ್ನಾಗಿರ್ಬೇಕಾಗಿದ್ದಂತ ರೋಡ್ಗಳು, ರಸ್ತೆಗಳು ಯಾರೋ ಒಬ್ಬ ಬರ್ತಾನೆ ಅಂದಿದ ತಕ್ಷಣ ಎಲ್ಲ ಸರಿಯಾಗುವಂತದ್ದು. ನಾವೇನ್ ಮಾಡಿದೀವಿ ಕರ್ಮ? ನಮ್ದೇ ದುಡ್ಡು ತಾನೆ ಅದೆಲ್ಲ.
ಪ್ರತಿದಿನ ಕೂಡ ಈ ರೀತಿ ಅವ್ಯವಸ್ಥೆಯ ಗೂಡನ್ನ ಮಾಡಿದ್ದಾರೆ. ಹಾಗಾಗಿ ಇದು ಬ್ರಿಟಿಷರ ಕಾಲ ಅಲ್ಲ, ಇದು ಪ್ರಜಾಪ್ರಭುತ್ವದ ಕಾಲ. ಪ್ರಜಾಪ್ರಭುತ್ವದ ಕಾಲದಲ್ಲಿ ಭ್ರಷ್ಟ ಪಕ್ಷಗಳನ್ನ ಸೋಲಿಸಬೇಕು. ಭ್ರಷ್ಟ ಬಿಜೆಪಿ, ಕಾಂಗ್ರೆಸ್, ಭ್ರಷ್ಟ ಜೆಡಿಎಸ್ ಪಕ್ಷಗಳನ್ನ ಸೋಲಿಸಿ ಮನೆ ಕಳಿಸ್ಬೇಕು. KRS ಪಕ್ಷವನ್ನ ಗೆಲ್ಲಿಸ್ಬೇಕು. ಇದು ಕನ್ನಡಿಗರ ಪಕ್ಷ. ಕನ್ನಡಿಗರ ಪಕ್ಷವನ್ನ ಯಾವಾಗ ಗೆಲ್ಲಿಸ್ತೀವೋ ಕನ್ನಡದಲ್ಲಿ, ಕನ್ನಡ ನಾಡಿನಲ್ಲಿ ಹೊಸ ಅಲೆ ಶುರುವಾಗುತ್ತೆ. ಇವತ್ತು ನೋಡ್ತಾ ಇರ್ಬೋದು, ಇವತ್ತು ಎಷ್ಟು ಭ್ರಷ್ಟಾಚಾರಗಳಿದೆ. ಯಾರು ಒಬ್ಬ ತಾಲೂಕ್ ಪಂಚಾಯತಿ ಸದಸ್ಯ ಹೋಗ್ಲಿ, ಹಾಳಾಗೋಗ್ಲಿ, ಗ್ರಾಮ ಪಂಚಾಯತಿ ಸದಸ್ಯ, ಗ್ರಾಮ ಪಂಚಾಯತಿಲಿ ಯಾಕಪ್ಪ ನೀನು ಈ ಸ್ವತ್ತಿಗೆ ದುಡ್ಡು ಇಸ್ಕೊತಿದ್ದಾನೆ ಅಂತ ಕೇಳಿದಾನೆ ಯಾವನಾದ್ರೂ? ಅವನು ಮಿಂಗಲ್ ಆಗ್ಬಿಟ್ಟಿರ್ತಾನೆ. ಮೊನ್ನೆ ಯಾರೋ ಒಬ್ಬ ಲೇಡಿ ಪಾಪ ನಾನು CEO ಅವ್ರಿಗೆಲ್ಲ ಲಂಚ ಕೊಡಕ್ಕಾಗಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟಿದ್ದಾಳೆ, ಗ್ರಾಮ ಪಂಚಾಯತಿ ಸದಸ್ಯೆ. ಹಾಗಾಗಿ ನಾವೆಲ್ಲ ಎಚ್ಚೆತ್ಕೋಬೇಕಾಗಿದೆ. ಎಚ್ಚೆತ್ಕೊಂಡ್ರೆ ಈ ಜಗತ್ತನ್ನ ಸರಿ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಮ್ಮ ಮಕ್ಕಳು ತುಂಬಾ ಕಷ್ಟ ಅನುಭವಿಸ್ತಾರೆ. ಇದು ರಾಜರ ಕಾಲ ಅಲ್ಲ. ರಾಜರ ಕಾಲದಲ್ಲಿ ಹೋರಾಟ ಮಾಡಿ ರಾಜರನ್ನೇ ಉರುಳಿಸಿದೀವಿ ನಾವು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಬ್ರಿಟನ್ನಿಗೆ ಕಳಿಸಿದೀವಿ ನಾವು. ಇವತ್ತು ಭ್ರಷ್ಟ ರಾಜಕಾರಣಿಗಳನ್ನ ಮನೆಗೆ ಕಳ್ಸಕ್ಕಾಗಲ್ವಾ? ಕಳ್ಸಕ್ಕಾಗುತ್ತಾ ಇಲ್ವಾ ಜನರ ಕೈಲಿ? ಹಾಗೆ ಆಗುತ್ತೆ. ಜನ ಮನಸ್ಸು ಮಾಡ್ಬೇಕಾಗಿದೆ. ಜನ ಎಂಡಕ್ಕೋ ಮತ್ತೊಂದು 500,000 ದುಡ್ಡು ಕೊಡ್ತಾರೆ, ಕುಕ್ಕರೋ ನಿಕ್ಕರೋ ಕೊಡ್ತಾರೆ ಅಂತ ಹೇಳಿ ಓಟ್ ಹಾಕಲ್ಲ. ಯಾವತ್ತೂ ಜನ ಒಳ್ಳೆಯವರೇ ಇದ್ದಾರೆ. ಸ್ವಾಭಿಮಾನಿ ಕನ್ನಡಿಗರು ಯಾವತ್ತೂ ತಮ್ಮನ್ನು ತಾವು ಮಾರ್ಕೊಂಡಿಲ್ಲ. ನೀವು ಯಾವತ್ತೂ ಮಾರ್ಕೊಂಡಿಲ್ಲ. ನಿಮ್ಮನ್ನ ನೀವು ಬಯಸಿರೋದೇನು, ನಿಮ್ಮ ಮನ್ಸಲ್ಲಿ ಏನಿರೋದೇನು, ಒಳ್ಳೇದ್ ಮಾಡ್ತಾ ನೀವು ಅಂತ ಹೇಳಿ ಮಾಡಿದೀರ. ಆದ್ರೆ ಇವಾಗ ಏನಾಗಿದೆ, ನಮ್ಗೆ ಅವ್ರು ಯಾರು ಒಳ್ಳೇದ್ ಮಾಡಲ್ಲ ಅಂತ ಗೊತ್ತಾದ್ಮೇಲೆ ನಮ್ಗೆ ಒಂಥರ ಬೇಸರ ಆಗ್ಬಿಟ್ಟಿದೆ. ಯಾವನ್ ಗೆದ್ಕೊಂಡ್ರೆ ಗೆದ್ಕೊಳ್ಳಿ ಬಿಡಪ್ಪ, ಯಾವನೋ ಗೆದ್ಕೊಂಡು ಹಾಳಾಗೋಗ್ಲಿ ಬಿಡು, ನಮ್ಗೆ ಯಾವನು ಏನು ಮಾಡಲ್ಲ ಅಂತ ಎಷ್ಟೋ ಜನ ಮಹಿಳೆಯರು ಅಲ್ಲೆಲ್ಲ ನಾವು ಪ್ರಚಾರ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು. ಯಾಕೆ ಆ ರೀತಿ ಬಂದಿದೆ ಭಾವನೆ? ಯಾರು ಕೂಡ ಇರುವಂತ 3 ಪಕ್ಷದವರು ಭ್ರಷ್ಟಾಚಾರದಲ್ಲಿ ಮುಳುಗಿರೋದ್ರಿಂದ ಆ ರೀತಿ ಭಾವನೆ ಬಂದಿದೆ. ಹಾಗಾಗಿ ಹೊಸ ಪಕ್ಷಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಹೊಸ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗ ನಾಡಿನ ಉದ್ದಗಲಕ್ಕೂ ಕೂಡ 224 ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡ್ತಾ ಇದೆ. ಅಣ್ಣ ಓಟ್ ಹಾಕ್ಬೇಕು KRS ಪಕ್ಷಕ್ಕೆ. ಹಾಗಾಗಿ ಕೆಲವರು ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ದವರು ಕೂಡ ನಮ್ಮೂರು ಯಾಕೆ ಪರಿಸ್ಥಿತಿ ಇದೆ, ನಮ್ಮ ಮಕ್ಕಳನ್ನ ಯಾಕೆ ಕಾರ್ಮೆಂಟ್ ಅಲ್ಲಿ ಓದಿಸ್ಬೇಕು, ನಾವೊಂದು ಹಾಸ್ಪಿಟ್ಲ್ಗೆ ಹೋದ್ರೆ ಯಾಕೆ ಉತ್ತಮವಾದ ಚಿಕಿತ್ಸೆ ಇಲ್ಲ, ನಮ್ಗೆ ಯಾಕೆ ನಮ್ಮ ಆರೋಗ್ಯ ವ್ಯವಸ್ಥೆ ಸರಿ ಇಲ್ಲ, ನಮ್ಮ ಬದುಕು ಯಾಕೆ ಇಷ್ಟು ಕೆಟ್ಟಾಗಿದೆ ಅಂತ ಯೋಚನೆ ಮಾಡಕ್ ಸರಿ ಇಲ್ದವ್ರು ಕೂಡ ಅವರು ಭ್ರಷ್ಟ ಪಕ್ಷಗಳಿಗೆ ಓಟ್ ಹಾಕ್ತಾರೆ. ಯಾರು ಸ್ವಂತ ಯೋಚನೆ ಇದೆಯೋ ಅವರು ಹಾಕಲ್ಲ. ಭ್ರಷ್ಟ ಪಕ್ಷಗಳನ್ನ ಸೋಲಿಸುವಂತ ಪರಿಪಾಠಗಳನ್ನ ನಾವೆಲ್ಲ ಕಲ್ಸ್ಕೊಂಡಾಗ ಮಾತ್ರ ನಾವು ಈ ವ್ಯವಸ್ಥೆಯನ್ನ ಸುಧಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ದೌರ್ಜನ್ಯಗಳು ಮಿತಿ ಮೀರ್ತಾ ಇದ್ದಾವೆ. ಅನೇಕ ದೌರ್ಜನ್ಯಗಳು ನೋಡ್ತಾ ಇದೀವಿ. ನೀವು ಎಲ್ಲಾ ರೀತಿಯ ದೌರ್ಜನ್ಯಗಳು, ಅಧಿಕಾರಿಗಳು ಒಂದ್ ಕಡೆ ದೌರ್ಜನ್ಯ, ಪೊಲೀಸ್ ಕಚೇರಿಗಳಲ್ಲಿ ಒಂದ್ ಕಡೆ ದೌರ್ಜನ್ಯ, RTOಗಳು ದೌರ್ಜನ್ಯ, ಪ್ರತಿಯೊಬ್ರು ದೌರ್ಜನ್ಯ ಮಾಡಿದ್ರೆ ಅವರು ದೌರ್ಜನ್ಯ ಮಾಡಕ್ ಇಟ್ಕೊಂಡಿದೀವ, ನಮ್ ಸಂರಕ್ಷಣೆ ಮಾಡೋದಕ್ಕೆ ಇಟ್ಟಿದೀವ? ನಮ್ ಸಂರಕ್ಷಣೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿರೋದು ನಾವು ಸುಖವಾಗಿ ಶಾಂತಿಯಾಗಿರೋದಕ್ಕೆ ಸೇವಾ ವಲಯವನ್ನ ನಿರ್ಮಾಣ ಮಾಡ್ಕೊಂಡಿದೀವಿ. ಒಂದು ಸರ್ಕಾರ, ಅಲ್ಲಿ ಒಂದು ಆಡಳಿತ ವ್ಯವಸ್ಥೆ, ಕೃಷಿ ಇಲಾಖೆ, ಒಂದು ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆಗಳು, ಸರ್ಕಾರಿ ಪೊಲೀಸ್ ಸ್ಟೇಷನ್, ಬೇರೆ ಬೇರೆ ಇಲಾಖೆಗಳನ್ನ ನಾವು ಮಾಡ್ಕೊಂಡಿರೋದು ನಾವು ಖುಷಿಯಾಗಿರೋದಕ್ಕೆ, ನೆಮ್ಮದಿಯಾಗಿರೋದಕ್ಕೆ. ನೋಡಪ್ಪ, ನಾವು ಪ್ರತಿ ತಿಂಗಳು ನಿಮ್ಗೆ ತೆರಿಗೆ ಕಟ್ತೀವಿ, ನೀನು ಚೆನ್ನಾಗಿ ನೋಡ್ಕೋ ಅಂತ. ನೀವು ಎಷ್ಟು ತೆರಿಗೆ ಕಟ್ತೀರಾ ಅಂತ ಗೊತ್ತೇನಪ್ಪ? ನೀನು ಮನೇಲಿ ಸಾಮಾನೆಲ್ಲ ತಗೊಂಡು ಹೋಗ್ತಾ ಇದ್ರೆ ಪ್ರತಿ ವರ್ಷಕ್ಕೆ ಇಲ್ಲಿ ನಿಂತಿರೋರೆಲ್ಲ ಪರೋಕ್ಷವಾಗಿ 1 ಲಕ್ಷಕ್ಕೂ ಅಧಿಕ ತೆರಿಗೆಯನ್ನ ಕಟ್ತಾ ಇದ್ರಣ್ಣ. ನೀನು 1 ಲಕ್ಷಕ್ಕೂ ಅಧಿಕ ತೆರಿಗೆಯನ್ನ, ನಿನಗೆ ಗೊತ್ತಾಗ್ತಾ ಇಲ್ಲ. ಉಪ್ಪು ತಗೊಳ್ತಾ ಇದೆಯಾ, ಬೇಳೆ ತಗೊಳ್ತಾ ಇದೆಯಾ, ಎಣ್ಣೆ ತಗೊಳ್ತಾ ಇದೆಯಾ, ದಿನ ಪೆಟ್ರೋಲ್ ತಗೊಂಡಿದ್ಯಾ, ಈ ಗಾಡಿ ಎಷ್ಟು ಇದು ಗಾಡಿ 70,000, ಎಷ್ಟು % GST ಇದಕ್ಕೆ? 12%, 5%, 18% GST. ಎಷ್ಟು ಪರ್ಸೆಂಟ್ ಬೈಕ್ಗಳಿಗೆ? 12%. 12% ಇದಕ್ಕೆ GST ಅಂದ್ರೆ ನೀನು 20,000 ಕಟ್ಟಿದ್ಯಾ. ಈ ಗಾಡಿಗೆ 20,000 ಕಟ್ಟಿದ್ಯಾ ನೀನು. ಈ ರೀತಿ ಪ್ರತಿ ವರ್ಷ ನೀವು 1 ಲಕ್ಷಕ್ಕೂ ಅಧಿಕ ತೆರಿಗೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದೀರಾ. ಯಾಕೆ? ನಮ್ದು ಸರ್ಕಾರ ವ್ಯವಸ್ಥೆಯನ್ನ ಕಾಪಾಡ್ಲಿ ಅಂತ ಹೇಳಿ. ಬ್ರಿಟಿಷ್ ಕಾಲದಲ್ಲಿ 33 ಸೆಸ್ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ರಂತೆ. ಇವತ್ತು ನಮ್ದೇ ಜನರು 53 ಸೆಸ್ ಟ್ಯಾಕ್ಸ್ ಹಾಕಿದಾರಣ್ಣ.
53 ಸೆಸ್ ಟ್ಯಾಕ್ಸ್ ಹಾಕ್ಬಿಟ್ಟು ಇವತ್ತು ನಮ್ಮನ್ನ ವಸೂಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಯಾವ್ದಾದ್ರು ನೋಡು ರೇಟು 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 ಏನಾದ್ರೂ ತಗೋ, ಇವತ್ತು ಜನಸಾಮಾನ್ಯರು ಬದುಕುವ ರೀತಿಯಲ್ಲಿ ಬದುಕೋಕೆ ಆಗ್ತಾ ಇಲ್ಲ. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದ ತಕ್ಷಣ ಬಸ್ ಚಾರ್ಜ್ ಜಾಸ್ತಿ ಮಾಡ್ತಾರೆ ಅವರು ಬದುಕ್ಬೇಕಲ್ಲ. ಹಂಗಾಗಿ ಒಂದಕ್ಕೊಂದು ಕನೆಕ್ಟ್ ಇರ್ತದೆ. ನೀವು ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಆಗಲ್ಲ. ನೋಡು, 8 ತಿಂಗಳಿಂದ ಒಂದು ಬ್ಯಾರಲ್ ಪೆಟ್ರೋಲ್ಗೆ $160 ಇತ್ತು. ಇವತ್ತು ಒಂದು ಬ್ಯಾರಲ್ ಪೆಟ್ರೋಲ್ಗೆ $80 ಆಗಿದೆ. ಪೆಟ್ರೋಲ್ ರೇಟ್ ಕಡಿಮೆ ಆಗಿದೆಯಾ? ಇಲ್ಲ, ಅಷ್ಟೇ ಐತಿ. $100 ಐತಲ್ಲ, ಎಷ್ಟೈತೆ ಇವಾಗ? $103 ಐತೆ. ಹಾಗಾಗಿ ಒಂದು ಬ್ಯಾರಲ್ಗೆ $80 ಆದಾಗ್ಲೂ ಅಷ್ಟೇ ರೇಟು, ಒಂದು ಬ್ಯಾರಲ್ಗೆ $140 ಅಷ್ಟೇ ರೇಟ. ಯಾವನು ಹೇಳೋನು ಕೇಳೋನಿಲ್ಲ. ಹಾಗಾಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಅಷ್ಟೇ ಇದೆ. ಕಂಪನಿಗಳು ಲಾಭ ಮಾಡ್ಕೊಳ್ತಾ ಇದ್ದಾವೆ, ನಾವು ನಮ್ ಕೈ ಪರ್ಸನ್ನ ಖಾಲಿ ಮಾಡ್ಕೊಳ್ತಾ ಇದೀವಿ. ದುಡಿಯೋ ದುಡ್ಡೆಲ್ಲ ಅದಕ್ಕೆ ಹಾಕೋದು, ಸಾಲ ತೆಗೆದುಕೊಳ್ಳೋದು, ಕಿರು ಸಾಲ ತೆಗೆದುಕೊಳ್ಳೋದು, ಸಾಲದವ್ರಿಗೆ ಲಂಚ ಕೊಡ್ತಾನೆ ಇರೋದು, ಬಡ್ಡಿ ಮೇಲೆ ಬಡ್ಡಿ ಬಡ್ಡಿ ಮೇಲೆ ಬಡ್ಡಿ ಕೊಟ್ಟು ನಮ್ ಜೀವನವನ್ನ ಸರ್ವನಾಶ ಮಾಡ್ಕೊಳ್ತಾ ಇದೀವಿ. ಹಾಗಾಗಿ ಬಂಧುಗಳೇ, ಎಲ್ಲರೂ ಎಚ್ಚೆತ್ಕೋಬೇಕು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕನ್ನಡಿಗರ ಪಕ್ಷ, ಈ ನಾಡಿನ ಪಕ್ಷ, ನಿಮ್ಮೆಲ್ಲರ ಪಕ್ಷ. ನಾವೆಲ್ಲ ಒಂದಾಗಿ ಒಳ್ಳೆಯ ಜನ, ಪ್ರಾಮಾಣಿಕ ಜನ ಈ ಪಕ್ಷವನ್ನ ಬೆಳೆಸಬೇಕಾಗಿದೆ. ನಮ್ದು ನಿಮ್ದು ಅನ್ಕೊಂಡು ನಾವು ಬೆಳೆಸಿದ್ರೆ ಮಾತ್ರ ಈ ಪಕ್ಷ ಮುಂದಕ್ಕೆ ಬರುತ್ತೆ, ಅಧಿಕಾರವನ್ನ ತೆಗೆದುಕೊಳ್ಳುತ್ತೆ. ಇವತ್ತು ಇಡೀ ಕರ್ನಾಟಕದ 224 ಕ್ಷೇತ್ರಗಳಲ್ಲೂ ಕೂಡ ನಾವು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀವಿ. ನೀವು ಕೂಡ ಬೆಂಬಲಿಸಬೇಕು. ಬೆಂಬಲಿಸಿದ್ರೆ ಮಾತ್ರನೇ ನಾವು ಈ ಚುನಾವಣೆಯಲ್ಲಿ ಗೆದ್ದು ಬರೋದಕ್ಕೆ ಸಾಧ್ಯ ಆಗುತ್ತೆ. ಜನಸಾಮಾನ್ಯರ ಆಡಳಿತವನ್ನ ತರೋದಕ್ಕೆ ಸಾಧ್ಯ ಆಗುತ್ತೆ. ಉತ್ತಮವಾದ ಸರ್ಕಾರಿ ಆಸ್ಪತ್ರೆಗಳು, ಮಕ್ಕಳಿಗೆ ಉತ್ತಮವಾದ ಸರ್ಕಾರಿ ಶಾಲೆಗಳು, ರೈತರಿಗೆ 12 ಗಂಟೆ ಉಚಿತವಾದ ವಿದ್ಯುತ್ತು, ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕವಾದ ಬೆಲೆ ಎಲ್ಲವನ್ನ ಕೊಡ್ತೀವಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೀವಿ. 18 ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಉದ್ಯೋಗ, ಯಾರಿಗೆ ಉದ್ಯೋಗ ಸಿಗಲ್ವೋ ಅವರಿಗೆ ಮಾಶಾಸನವನ್ನ ಕೊಡ್ತೀವಿ. ಕನ್ನಡಿಗರಿಗೆ ಪ್ರಥಮ ಆದ್ಯತೆಯಾಗಿ ಕರ್ನಾಟಕದಲ್ಲಿ ಉದ್ಯೋಗ ಸಿಗಬೇಕು ಅಂತ ಹೇಳಿ ನಮ್ಮ ಅಭಿಲಾಷೆ ಆಗಿದೆ. ಅದನ್ನು ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ. ಹಾಗಾಗಿ ನೀವೆಲ್ಲ ಸೇರ್ಕೊಂಡು ನಮ್ಮ ಪಕ್ಷವನ್ನ ಗೆಲ್ಲಿಸ್ಬೇಕು. ಅಣ್ಣ, ನೋಡಿದ್ಯಾ ನೀನು? ಅದಕ್ಕೆ ಅಲ್ವಾ ಬಂದಿರೋದು? ನೋಡಿರ್ತೀಯ ನಮ್ಮ ಪಕ್ಷನ. ಹಂಗಾಗಿ ಪಕ್ಷಕ್ಕೆ ಸೇರ್ಕೋ. ನಾವು ಬಂದಿದೀವಿ ನಿಮ್ಮೂರಿಗೆ, ಪಕ್ಷಕ್ಕೆ ಸೇರ್ಕೊಂಡು ನೀನು ಲೀಡರ್ ಆಗು. ಯಾರು ಬೇಕಾದ್ರೂ ಲೀಡರ್ ಆಗ್ಬೋದು ಇವತ್ತು ಸಮಾಜದಲ್ಲಿ, ಗೊತ್ತಾಯ್ತಾ? ಇಂಥವ್ರೆ ಅಂತವ್ರೆ ಅಂತ ಅಲ್ಲ, ದುಡ್ಡಿಲ್ದವರು ಕೂಡ, ಸಾಮಾನ್ಯ ಜನರು ಕೂಡ, ಒಬ್ರು ಕೃಷಿಕರು ಕೂಡ ಇವತ್ತು ಲೀಡರ್ ಆಗ್ಬೋದು ಅನ್ನೋದನ್ನ KRS ಪಕ್ಷ ತೋರಿಸ್ತಾ ಇದೆ. ದುಡ್ಡಿರೋನ್ ಮಾತ್ರನೇ ಲೀಡರ್ ಆಗಿ ದೋಚಬೇಕು ಅಂತ ಇಲ್ಲ. ದುಡ್ಡಿರೋನ್ ಯಾವತ್ತು ದೋಚ್ಕೊಂಡು ಅವ್ರು ಉದ್ಧಾರ ಆಗೋದ್ ನೋಡ್ತಾನೆ. ನಿಮ್ ಕಷ್ಟ ಸುಖ ಯಾವತ್ತು ಕೇಳಲ್ಲ, ನಿಮ್ ಸಮಸ್ಯೆ ಬಗೆಹರಿಸಲ್ಲ. ಹಾಗಾಗಿ ನಾವು ಎಚ್ಚೆತ್ಕೋಬೇಕಾಗಿದೆ. ಭ್ರಷ್ಟ ಪಕ್ಷಗಳನ್ನ ಸೋಲಿಸಬೇಕು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಗೆಲ್ಲಿಸ್ಬೇಕು. ಇಷ್ಟ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಬನ್ನಿ, ಕೇಳಿ, ಮಾತಾಡೋಣ.